ज्ञानमुपाश्रित्य त्रिलोकान् पालयाम्यहम् गीता मे परम विद्या ब्रह्म रूपा न संशया आत्मात्राक्षरा नित्य स्वामिर्वाक्य पदात्मिका चिदानन्देन कृष्णेन भक्ता सुमुखतोऽर्जुनम् वेदत्रयीं परानन्दा तत्त्वान्तज्ञान संहिता योष्टादशजपे नित्यं नरोनिश्चलमानसा ज्ञानसिद्धिं सर्वते ततो याति परं पदम् पाठे समर्थसम्पूर्णे ततोऽर्धं एकाध्यायं त्रयो नित्यं पठते भक्ति संहिता रुद्रलोकमुवाप्नोति गणो भूत्वा वदे चिरम् आध्यायं श्लोकपादं वा नित्यं यः पठते नरः सयाति नरः गीताभ्यासं पुनः कृत्वा लभते मुक्तिमुत्तमाम् गीते तुच्चार संयुक्तो प्रियमाणो गतिं लभेत गीतार्थ श्रवणासक्तो महापापैतोऽपि वा समवाप्नोति विष्णुना सह मोदते गीताया पठनं कृत्वा महात्म्यं नैव यः पठेत् वृथा पाठो भवेत् तस्य श्रम एव विदावृता एतन्महात्म्यं संयुक्तं गीताभ्यासं करोति यः स तत्फलमुवाप्नोति दुर्लभां गतिमाप्नुयात् सूत उवाच महात्म्यमेतद्गीताया मया प्रोक्तम् सद्गुरु श्री ज्योतिर्मयानंद सरस्वती स्वामी महाराज की ज्ञान ज्योति परमानंद सरस्वती महामाता की गजलक्ष्मी माता की सिद्धारूढ़ स्वामी महाराज की राजाधिराज श्री रामचंद्र महाराज की जय। हर नमः पार्वती पतये हर हर महादेव। हरि गुरु ಚರಣಗಳಿಗೆ ವಂದಿಸುತ್ತಾ ಓಂಕಾರ ಸ್ವರೂಪನಾಗಿ ಸರ್ವರಲ್ಲಿಯೂ ಸರ್ವಾಂತರ್ಯಾಮಿಯಾಗಿ ರಾರಾಜಿಸುತ್ತಿರುವ ಆ ಪರಬ್ರಹ್ಮ ವಸ್ತುವಿಗೆ ವಂದಿಸುತ್ತಾ 8ನೇ ದಿನ ಒಂದು ವಾರಗಳು ಹೇಗೆ ಸಾಗ್ತಾ ಇದೆ ಅನ್ನೋದನ್ನೇ ಗೊತ್ತಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇದೆ. ಧನುರ್ಮಾಸದ ಕಾರ್ಯಕ್ರಮದ ಗೀತಾ ಶ್ರವಣದ ಅರ್ಥದ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಪ್ರಸ್ತುತ ಅರ್ಜುನ ಮಹಾಭಾರತದ ಯುದ್ಧಕ್ಕೆ ಬಂದು ಕೌರವರೊಡನೆ ಒಡನಾಟಕ್ಕೆ ನಿಂತು ಯಾರೊಡನೆ ಯುದ್ಧ ಮಾಡಿದ್ರೆ ಸರೋಗುತ್ತೆ ಸ್ವಲ್ಪ ಪರಿಶೀಲನೆ ಮಾಡೋಣ. ಯಾರು ಕೌರವರ ಸಪೋರ್ಟ್ಗೆ ಬಂದಿದ್ದಾರೆ, ನಮ್ಮ ವಿರುದ್ಧವಾಗಿ ಯಾರು ನಿಂತಿದ್ದಾರೆ ಅಂತ ನೋಡ್ಲಿಕ್ಕೆ ಬಂದು ಅಲ್ಲಿ ಅವರದೇ ಆದಂತ ಕುಲಬಾಂಧವರು, ತಾತ, ಮುತ್ತಾತ, ಅಪ್ಪ, ಮಗ, ಮೊಮ್ಮಗ ಇತ್ಯಾದಿಯಾಗಿ ಎಲ್ಲ ಕುಲಬಾಂಧವರುಗಳು ಕೂಡ ಸೇರಿ ಅಲ್ಲಿ ಯುದ್ಧದಲ್ಲಿ ಒಬ್ಬರ ಮೇಲೊಬ್ರು ತೊಡೆತಡ್ತಾ ನಿಂತಿದ್ದಾರೆ. ಇವರನ್ನೆಲ್ಲ ನಾಶ ಮಾಡಿ, ಇವರನ್ನೆಲ್ಲ ಸಾಯಿಸಿ ನಿರ್ನಾಮ ಮಾಡಿ ನಾನು ಪಡೆಯಬಹುದಾದಂತ ರಾಜ್ಯದ ಸುಖವಾದರೂ ಏನು ಅಂತ ಅರ್ಜುನನಿಗೆ ಮೋಹ ಉಂಟಾಗಿ ಕೃಷ್ಣನನ್ನ ಪ್ರಶ್ನೆ ಮಾಡ್ತಾ, ಈ ಸಂದರ್ಭದಲ್ಲಿ ನಾನಾದ್ರೂ ಮಾಡ್ಬೇಕಾದ್ದು ಏನು ಅಂತ ತೋರಿಸ್ತಾ ಇಲ್ಲ, ನನಗೆ ಸೂಕ್ತವಾದಂತ ಮಾರ್ಗದರ್ಶನ ಕೊಡಪ್ಪ ಅಂತ ಬಿಲ್ಲು ಬಾಣಗಳನ್ನ ತ್ಯಜಿಸಿ ರಥದ ಹಿಂದೆ ಕುಳಿತ ಅನ್ನೋದನ್ನ ಸಂದರ್ಭ ನಮ್ಮ ಮೊದಲನೇ ಅಧ್ಯಾಯದಲ್ಲಿ ಗಮನಿಸ್ತಾ ಅದಕ್ಕೆ ಮುಂದುವರಿಸ ಕೃಷ್ಣ ಪರಮಾತ್ಮ ಈ ಸಂದರ್ಭದಲ್ಲಿ ನಿನಗೆ ಈ ಬುದ್ಧಿ ಬರತಕ್ಕಂಥದ್ದು ಶೋಭೆ ಅಲ್ಲ. ಪುರುಷರಿಗೆ ಯೋಗ್ಯವಾದಂತ ನೀನು ರೀತಿಯಲ್ಲಿ, ಕ್ಷತ್ರಿಯರಿಗೆ ಯೋಗ್ಯವಾದಂತ ರೀತಿಯಲ್ಲಿ ಚಿಂತನೆ ಮಾಡು. ಹೇಡಿಯಾಗಿ ನೀನು ಯಾಕೆ ಯೋಚನೆ ಮಾಡ್ತಾ ಇದ್ಯಾ? ಇದು ತರವಲ್ಲ. ವಾಸ್ತವವಾಗಿ ನೋಡಿದ್ರೆ ಈ ದೇಹ ಆತ್ಮ ನಾಶಪಡಿಸ್ತಕ್ಕಂಥದ್ದಲ್ಲ. ದೇಹ ಬರುತ್ತೆ ಹೋಗುತ್ತೆ, ಆತ್ಮ ಶಾಶ್ವತವಾಗಿರ್ತಾನೆ. ಇದನ್ನ ಗಮನಿಸು. ಇದರಲ್ಲಿ ಬದಲಾವಣೆಗಳು ಸಾಧ್ಯ ಇಲ್ಲ. ಅವಿನಾಶಿಯಾಗಿರ್ತಕ್ಕಂಥ ಈ ಅಪ್ರಮೇಯನು ಎಲ್ಲಾ ಕಡೆ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಅದು ಬಂದು ಹೋಗ್ತಕ್ಕಂಥದ್ದಲ್ಲ. ಈ ವಿಷಯವನ್ನ ಸಾಂಖ್ಯ ಶಾಸ್ತ್ರದಲ್ಲಿ ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಅದಲ್ದಿರ ನೀನು ಕರ್ಮಯೋಗ, ಕರ್ಮ ಬುದ್ಧಿಯೋಗ ಅಥವಾ ಕರ್ಮಯೋಗ ಅಂತ ಹೇಳ್ತಾ ನಿನ್ನ ಕೆಲಸಕ್ಕ ನಿನ್ನ ಕ್ಷತ್ರಿಯನಾಗಿದ್ಯಾ, ಕ್ಷತ್ರಿಯನಾಗಿ ಯುದ್ಧ ಮಾಡ್ಬೇಕಾಗತ್ತೆ. ಯುದ್ಧ ಮಾಡದಿರ ಓಡೋದ್ರೆ ನೀನು ಹೇಳಿ ಅಂತ ಆಡ್ಕೊಳ್ತಾರೆ. ಅದು ಸೂಕ್ತವಲ್ಲ. ಕೆಲಸ ಮಾಡದಿರ ಯಾರು ಇರಕ್ ಸಾಧ್ಯನೇ ಇಲ್ಲ. ಇವೆಲ್ಲಾನು ನೀಡಿಸಿ ನೀನು ಒಂದು ಮಹಾವಾಕ್ಯವನ್ನ ಹೇಳ್ತಾನೆ. ಏನೋ ಆಸೆ ರಹಿತವಾಗಿ ಕೆಲಸವನ್ನು ಮಾಡುವಾಗ ನಿಷ್ಕಾಮ ಕರ್ಮ, ಫಲವನ್ನು ಬಯಸದೆ ಕೆಲಸವನ್ನು
ನಿಯತ್ತಾಗಿ ಮಾಡು. ಕೆಲಸ ಮಾಡ್ಲೇಬೇಕು, ಫಲದ ಬಗ್ಗೆ ನೀನು ನಿರೀಕ್ಷೆಯನ್ನು ಇಟ್ಕೊಬೇಡ. ಉದ್ದೇಶ ಇಟ್ಕೋ, ಗುರಿ ಇರ್ಲಿ, ಆಗ್ಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಳ್ಳುವಂತ ಕಾರ್ಯಕ್ರಮ ಬೇಡ ಅಂತ ಹೇಳಿ ಒಂದು ಹಂತಕ್ಕೆ ತರ್ತಾನೆ. ಅಂತ ಜನಗಳು ಯಾರಿದ್ದಾರೆ ಅವರ ಲಕ್ಷಣಗಳನ್ನು ನನಗೆ ವಿವರಿಸುವಂತ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಕೇಳ್ತಾನೆ. 19 ಶ್ಲೋಕಗಳಲ್ಲಿ ಆ ಸ್ಥಿತಪ್ರಜ್ಞ ಯಾರು? ಸ್ಥಿತಪ್ರಜ್ಞ ತನ್ನ ಇಂದ್ರಿಯಗಳನ್ನು ಯಾರು ನಿಯಂತ್ರಣದಲ್ಲಿ ಇಟ್ಕೊಂಡು, ಆಮೆಯು ತನ್ನ ಅಂಗಾಂಗಗಳನ್ನ ಒಳಗೆ ಸೆಳೆದು ಅಪಾಯ ಬಂದಾಗ ಒಳಗೆ ಸೆಳೆದುಕೊಂಡು, ಅಪಾಯ ಬಂದಾಗ ಮಾತ್ರ ಅದಕ್ಕೆ ಉಪಯೋಗ ಬೇಕೇ ಬೇಕದು. ಊಟ ಮಾಡ್ಲಿಕ್ಕೆ ಬೇಕು, ಓಡಾಡ್ಲಿಕ್ಕೆ ಬೇಕು, ಎಲ್ಲ ಸಲಕರಣೆಗಳು ಅವಯವಗಳು ಬೇಕು. ಆದ್ರೆ ಯಾವಾಗ ಅದು ಒಳಗೆ ಕೇಳ್ಕೊಳುತ್ತೆ, ಅಪಾಯ ಬಂದಾಗ, ಶತ್ರು ತನ್ನ ಮೇಲೆ ಆಕ್ರಮಣ ಮಾಡ್ತಾ ಇದೆ ಅನ್ನೋದು ಬಂದಾಗ ಒಳಿಕೆ ಎಳೆದುಕೊಳ್ಳೋ ರೀತಿನಲ್ಲಿ ನೀನು ಅಷ್ಟೇನೆ ಮನಸ್ಸು. ನಮಗೆ ಅಪಾಯ ಬರ್ತಕ್ಕಂಥದ್ದು ಎಲ್ಲಿ? ಕೈ ಯಾರೋ ತಿರುಗಿಸ್ಬಿಡ್ತಾರೆ, ಕಾಲು ಯಾರೋ ನುಡ್ಸ್ಬಿಡ್ತಾರೆ, ಯಾರೋ ನೇತ ಹಾಕ್ಬಿಡ್ತಾರೆ, ಇದೆಲ್ಲ ಅಲ್ಲ. ಮಾನಸಿಕವಾಗಿ ನಮಗೆ ಬರ್ತಕ್ಕಂಥ ಅಪಾಯಗಳು, ಮನಸ್ಸಿನ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು, ಮನಸ್ಸಿಗೆ ಆಗತಕ್ಕಂಥ ಆಘಾತಗಳನ್ನ ಹಿಂದಕ್ಕೆ ಸೆಳೆದುಕೊಳ್ಳಬೇಕಾದ್ರೆ ಆ ಇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನ ಒಳಕ್ಕೆ ಸೆಳೆದುಕೊಳ್ಳತಕ್ಕಂಥ ಒಂದು ಪ್ರಜ್ಞೆನ ಬೆಳೆಸ್ಕೊಂಡ್ರೆ ಅವನು ಸ್ಥಿತ ಪ್ರಜ್ಞನಾಗ್ತಾನೆ ಅಂತ ಹೇಳಿಬಿಟ್ರು. ಕರ್ಮಯೋಗದಲ್ಲಿ 20 ಶ್ಲೋಕಗಳು ನೋಡ್ದೋ. ಈ ಸೃಷ್ಟಿ ಚಕ್ರ ಆದ್ರೂ ಹೇಗಿದೆ ಅಂತ ಅಂದ್ರೆ, ಕರ್ಮ ಮಾಡ್ದಿರ ಒಬ್ಬನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಆ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ, ಪರಮ ಮಹಾತ್ಮ ಆಗಿರ್ಲಿ, ಯಾರೇ ಆಗಿರ್ಲಿ ಕೆಲಸ ಮಾಡ್ಲೇಬೇಕಾಗತ್ತೆ. ಅದು ಪ್ರತಿನಿತ್ಯ ಮಾಡ್ಬೇಕಾದಂತ ಕೆಲಸ. ಆ ಕೆಲಸಗಳನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ನಿಷ್ಕಾಮ ಕರ್ಮ ಯೋಗಿಯಾಗು. ಆಸೆಗಳನ್ನ ಬಿಟ್ಟು ಭಗವಂತನ ಮೇಲೆ ನೀನು ಭಾರವನ್ನಾಗಿ ಕೆಲಸವನ್ನು ಮಾಡು. ಈ ಜಗತ್ತು ಚಕ್ರ ಹೇಗಿದೆ ಅಂತ ಅಂದ್ರೆ, ಒಬ್ಬರ ಮೇಲೆ ಒಬ್ಬರು ಆಶ್ರಯಿಸಿದೆ. ಇಲಿ ಬಂದ್ಬಿಡ್ತದೆ ರೈತನಿಗೆ, ಇಲಿಗಳದ್ದು ದೊಡ್ಡ ಭಯ. ಎಲ್ಲ ಧಾನ್ಯ ಎಲೆಗಳ ಶೇಖರಣೆ ಮಾಡಿದ್ರೆ ಎಲ್ಲ ತಿಂದು ಹೋಗ್ಬಿಡ್ತದೆ ಅಂತ. ಅದಕ್ಕೊಂದು ಹಾವಿಟ್ಟ ಭಗವಂತ, ಚೆಕ್. ಅದಕ್ಕೊಂದು ಹಾವಿಟ್ಟ, ಇಲಿ ಹುಳುಗಳೆಲ್ಲ ತಿನ್ಲಿಕ್ಕೆ. ಹಾವು ಜಾಸ್ತಿ ಆಗೋದ್ರೆ ರೈತ ಓಡಾಡ್ಲಿಕ್ಕೆ ಆಗದಷ್ಟು ಕಚ್ಚಿ ತೊಂದರೆ ಮಾಡ್ತದಲ್ಲ, ಅದಕ್ಕೊಂದು ಗರುಡ ಇಟ್ಟ. ಚೆಕ್ ಹೆಂಗಿಟ್ಟಿದ್ದಾನೆ ಅಂತ. ಆ ಗರುಡ ಏನಾದ್ರು ಊರೆಲ್ಲ ಓಡಾಡ್ಕೊಂಡು ತೊಂದರೆ ಕೊಟ್ಬಿಟ್ಟ ಅಂತ ಅವನ ಮೇಲೆ ಒಬ್ಬ ನಾರಾಯಣನ ಇಟ್ಟ. ನಿಯಂತ್ರಣ ಅದಲ್ಲಿರಬೇಕು. ಈ ರೀತಿ ಒಬ್ಬರ ಮೇಲೆ ಒಬ್ರು ಚೆಕ್ ಇಟ್ಟಿದ್ದಾರೆ. ಬೆಳಿ ಸಮಯ ಅದೆಲ್ಲ ಕತೆ ಆಯ್ತು. ನಾನು ಸರ್ವ ಸ್ವತಂತ್ರ, ನನಗೆ ಯಾರು ಕೇಳೋರಿಲ್ಲ ಅಂತ ಅಂದ್ರೆ ಇರ್ತಾನೆ. ಮದುವೆ ಆದ ಕೂಡ್ಲೇನೆ ಒಂದು ಬಾಂಧವ್ಯ, ಮಕ್ಕಳಾದ ಮೇಲೆ ಇನ್ನೊಂದು ಬಾಂಧವ್ಯ, ಮೊಮ್ಮಕ್ಕಳಾದ ಮೇಲೆ ಇನ್ನೊಂದು ಬಾಂಧವ್ಯ. ಒಬ್ಬರ ಮೇಲೆ ಯಾವ ಯಾವ ರೀತಿನಲ್ಲಿ ನಮ್ಮನ್ನ ಎಳ್ಕೊಂಡು ಸುಂಟ್ರ ಗಾಳಿ ತರ, ಆ ಹಡಗು ನೀರಿನಲ್ಲಿ ಸಿಗಾಕೊಂಡ ದೋಣಿ ತರ ನಮ್ಮನ್ನ ಹೊಡ್ಕೊಂಡು ಹೋಗುತ್ತೆ ಅಂತ ಉದಾಹರಣೆ ಕೊಟ್ಟರಲ್ಲ, ಆ ರೀತಿ ನಮ್ಮ ಜೀವನ ಯಾವ ರೀತಿ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ ಅನ್ನೋದನ್ನ ವಿವರಣೆ ಕೊಡ್ತಾ, ಈ ಜೀವನದಲ್ಲಿ ಇದು ಮಾಡತಕ್ಕಂತ ಕ್ರಿಯೆಗಳು ಸಹಜ, ಇದಕ್ಕೆ ನೀನು ಚಿಂತಿಸಬೇಡ, ಯುದ್ಧವನ್ನು ಮಾಡುವಂತಾರೆ. ಅಂತವ್ರು ಯಾರಾದ್ರೂ ಇದಾರ ಸ್ವಾಮಿ ಮಾಡಿ ಸಾರ್ಥಕ ಪಡೆದಿರ್ತಕ್ಕಂಥವ್ರು ಅಂತ ಅಂದಾಗ, ಜನಕ ಇದ್ದಾನೆ, ಅಶ್ವಪತಿ ಇದ್ದಾನೆ, ಇವರೆಲ್ಲ ರಾಜ್ಯಭಾರ ಮಾಡ್ತಾನೆ. ಕಾವ್ಯ ಧರಿಸ್ಲಿಲ್ಲ, ರುದ್ರಾಕ್ಷಿ ಹಾಕ್ಲಿಲ್ಲ, ರಾಜ್ಯಭಾರ ಮಾಡ್ತಾನೆ ಮುಕ್ತಿಯನ್ನು ಪಡೆದಂತ ಉದಾಹರಣೆ ಅಂತ ನೆನ್ನೆ ಗಂಟ ಹೇಳಿದ್ರು. ಮುಂದುವರಿಸ್ತಾ, ಶ್ರೇಷ್ಠರಾದವರು ಯಾವುದನ್ನು ಆಚರಿಸ್ತಾರೋ ಅದನ್ನೇ ಇತರರು ಅನುಸರಿಸುತ್ತಾರೆ. ಬಹಳ ಮುಖ್ಯವಾದಂತ ಅಂಶ. ಮನುಷ್ಯ ಸಂಘಜೀವಿ ಅಂತಾರೆ. ಯಾವ ಫ್ಯಾಷನ್ ಟಿವಿನಲ್ಲಿ ಬರ್ತದೆ, ಯಾವ ಬಟ್ಟೆ, ಯಾವ್ಯಾವ ರೀತಿ ಬದಲಾವಣೆಗಳಾಗ್ತವೆ, ಅದನ್ನ ನಾವು ಯಾವ ರೀತಿ ಅಳವಡಿಸ್ಕೊಬಹುದು ಅನ್ನೋ ಒಂದು ಉದಾಹರಣೆ ತಗೊಂಡ್ರೆ ನಮ್ಮ ಅನುಸರಣೆ ಮಾಡ್ತಕ್ಕಂಥ ರೀತಿ ಗೊತ್ತಾಗುತ್ತೆ. ಇದು ಎಲ್ಲದರಲ್ಲೂ ಇದೆ. ಒಡವೆ ಆಗಿರ್ಬೋದು, ವಸ್ತ್ರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಜೀವನ ಮಾಡಿರ್ಬೋದು, ಮನೆ ಕಟ್ಟ ಶೈಲಿಗಳಾಗಿರ್ಬೋದು. ಹಂಚಿನ ಮನೆ ನಾಡ ಹಂಚು ಅಂತ ಇತ್ತು ಹಿಂದೆ, ಅವನೊಂದು ಬಟ್ಲ ಹಂಚುಗಳದ, ಅದು ಮಾಡಿದ್ರೇನೆ ದೊಡ್ಡ ಸಾಹಸ. ಗುಡಿಸ್ಲಿತ್ತು, ಗುಡಿಸ್ಲು ಹೋಗಿ ನಾಡ ಹಂಚು ಬಂದ್ರೆ ದೊಡ್ಡ ಮನೆ ಅನ್ನೋರು. ಮಂಗಳೂರು ಹಂಚು ಹಾಕಿ ಮನೆ ಕಟ್ಸ್ಬಿಟ್ಟ ಅಂದ್ರೆ ದೊಡ್ಡ ಮನೆ ಆಗೋದು. ಅದರಲ್ಲೂ ಶೀಟ್ ಹಾಕಿ ಕಟ್ಸ್ಕೊಂಡ ಅಂದ್ರೆ ಇನ್ನೂ ದೊಡ್ಡವನು. ಅಪ್ಪಿ ಮೋಲ್ಡ್ ಹಾಕ್ಬಿಟ್ಟ ಅಂತ ಅಂದ್ರೆ ಮಹಾ ದೊಡ್ಡ ಸಾಹುಕಾರ. ಇವತ್ತು ಅಂತಸ್ತುಗಳು ಎಷ್ಟು? ಅದು ಅದೊಂದು ಅರ್ಥ. ಅದಾದ್ಮೇಲೆ ಬೇರೆ ಕೊನೆಗೆ ಎಷ್ಟು ಬಿಲ್ಡಿಂಗ್ಗಳಿದಾವೆ? ಒಂದೇನಾ?
ನಾವು 4 ಮಾಡಿದ್ದಾರೆ, ಇವ್ರು 10 ಮಾಡಿದ್ದಾರೆ, ಹೋಲಿಕೆಗಳು. ಇದು ಈ ಮನುಷ್ಯ ಅವ್ರು ಮಾಡ್ದ ಎಲ್ಲಾ ಒತ್ಕೊಂಡೋಗಿದ್ ಯಾವ್ದು ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೂ ಮಾಡ್ತಕ್ಕಂತ ಕಾರ್ಯಗಳು ಯಾವ್ದಾದ್ರು ನಿಂತಿದ್ವ? ಇಲ್ಲ. ಯಾಕೆ? ಯಾವ್ದ್ರಿಂದ ನಾವು ಪ್ರೇರೇಪಿತರಾಗಿದ್ದೀವಿ ಅಂತ ಅಂದ್ರೆ, ಯಾರು ದೊಡ್ಡವರು ಮಾಡ್ತಾರೋ ದೊಡ್ಡವರು ಹಾಕೊಟ್ಟು ಹೋಗಿದ್ದಾರೆ. ಧನುರ್ಮಾಸ ಬರ್ತದೆ, ಭಗವದ್ಗೀತೆ ಶ್ರವಣ ಮಾಡಿ ಅಂತ ಅವ್ರು ಹಾಕೊಟ್ಟಿದ್ದಾರೆ, ನಾವು ಮಾಡ್ತಾ ಇದೀವಿ. ಅದೇನ್ ಪ್ರಯೋಜನ ಆಯ್ತಾ? ಎಷ್ಟು ಜನ ಮೋಕ್ಷಕ್ಕೆ ಹೋದ್ರು, ಎಷ್ಟು ಜನ ಬಿಟ್ರು? ಇವೆಲ್ಲ ನಾವು ಪಟ್ಟಿ ಹಾಕೊಂಡು ಕೂತ್ಕೊಂಡು ಇಲ್ಲಿ ಕಾರ್ಯಕ್ರಮ ಮಾಡಕ್ಕೆ ಕೂತಿಲ್ಲ. ದೊಡ್ಡವರು ಹೇಳಿದ್ದಾರೆ, ಧನುರ್ಮಾಸ ಬಂತು, ಅಮ್ಮ ಯಾವತ್ ಬರುತ್ತೆ ನೋಡಿ ಧನುರ್ಮಾಸ ಪ್ರಾರಂಭ ಮಾಡ್ಲಿಕ್ಕೆ, ಅದನ್ನ ಕಾರ್ಯಕ್ರಮ ಯಾವುದು ಪೌರ್ಣಮಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಪೂಜೆ ಮಾಡ್ಲೇಬೇಕು, ಸಂಜೆ ಸತ್ಸಂಗ ಮಾಡಿ ಅಂತ ಹೇಳಿದ್ದಾರೆ, ಮಾಡ್ಲೇಬೇಕು. ಸುಮಾರು 75 ವರ್ಷಗಳಿಂದ ಅವಿರತವಾಗಿ ಭಾನುವಾರದ ಸಂಜೆ ಕಾರ್ಯಕ್ರಮ ನಡೀತಾ ಬಂದಿದೆ. ಒಂದು ದಿನ ಕೂಡ ವಿಳಂಬ ಆಗದಿರ. ಯಾವುದರಿಂದ? ಅವರ ಮಾರ್ಗದರ್ಶನದಿಂದ. ಶ್ರೇಷ್ಠರಾದವರು ಯಾವುದನ್ನು ಆಚರಿಸುತ್ತಾರೋ, ದೊಡ್ಡವರು ಯಾವ ರೀತಿ ಮಾಡ್ತಾರೋ, ಮನೆಯಲ್ಲಿ ದೊಡ್ಡವರು ಯಾವ್ದು ಮಾಡ್ತಾರೋ ಹೇಳ್ತಾರೆ ಮಕ್ಕಳಿಗೆ. ಮಕ್ಕಳ ಮುಂದೆ ಬೀಡಿ ಕುಡಿಬೇಡ, ಮಕ್ಕಳ ಮುಂದೆ ಬೇರೆ ಪದಾರ್ಥಗಳು ಉಪಯೋಗಿಸಬಾರದಂತ ಪದಾರ್ಥಗಳು ಉಪಯೋಗಿಸ್ಬೇಡ. ಅನೇಕ ಸಂದರ್ಭದಲ್ಲಿ ಉದಾಹರಣೆಗಳು ಜೀವಂತವಾಗಿದ್ದಾವೆ, ಅವ್ರ ಕೈಲೇ ತರ್ಸಕ್ ಕಳ್ಸೋದು. ವಯಸ್ಸಾಗಿರ್ತದ ಇವ್ರಿಗೆ, ಹೋಗಲ್ಲ ಸ್ವಲ್ಪ ತಗಮ್ಮ ಅಂತ. ಅವನು ಬತ್ತ ಒಂದು ಮೋಟ್ ಬೀಡಿನ ಹೊಡ್ಕೊಂಡು ಅಥವಾ ಜೋಬಲ್ಲಿ ಇಟ್ಕೊಂಡು ಸ್ಕೂಲ್ಗೆ ಹೋಗುವಾಗ ಒಂದು ಹೊಡೆದ್ ನೋಡಿದ್ರೆ ಹೆಂಗಿರ್ತದೆ, ನಮ್ ತಾತ ಹೊಡಿತಾ ಇದ್ನಲ್ಲ, ನಾನು ತಗೊಂಡ್ರೆ ಹೆಂಗಿರ್ತದೆ. ಬೇರೆ ಔಷಧಿಗಳು ತರಿಸ್ತಾರೆ, ಅದನ್ನ ತಾನು ಒಂದ್ ಸ್ವಲ್ಪ ಸೇರಿಸ್ಕೊಂಡ್ರೆ ಹೆಂಗೆ, ಅದ್ರಲ್ಲಿ ಸ್ವಲ್ಪ ಎತ್ಕೊಂಡು ಸ್ವಲ್ಪ ನೀರ್ ಹಾಕಿ, ಯಾಕೋ ರುಚಿ ಇಲ್ವಲ್ಲ ಅಂತ. ಇಲ್ಲ ತಾತ ಎಲ್ಲ ಸರಿಯಾಗಿ. ಅವನ್ ಎತ್ಕೊಂಡು ಎಲ್ಲ ಟೋಪಿ. ಯಾಕೆ? ಅವನನ್ನ ಬಳಸಿದ್ರಿಂದ. ಅವನ ಮಕ್ಕಳೆಲ್ಲ ಕೂತ್ಕೊಂಡು ಆಟ ಆಡ್ತವೆ, ಇವನು ನೋಡಬಾರದು ಚಾನಲ್ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಪರಿಣಾಮ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಹೇಳ್ತಾರೆ, ದೊಡ್ಡವರು ಏನ್ ಮಾಡ್ತಾರೋ ಅದನ್ನ ಇತರರು ಆಚರಿಸ್ತಾರೆ. ಅದಕ್ಕೆ ಒಳ್ಳೇದು ಮಾಡಿ, ಜನ ನೋಡ್ಲಿಕ್ಕಾದ್ರೂ ಮಕ್ಕಳುಗಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕಾದಾಗ ನಮ್ಮ ಆಚರಣೆ, ನಮ್ಮ ಮಾತು, ನಮ್ಮ ವ್ಯವಹಾರ ಶುದ್ಧವಾಗಿರ್ಬೇಕು. ಸಣ್ಣ ಕತೆ ಹೇಳ್ತಾರಲ್ಲ, ತಾತ ಅಜ್ಜಿ ಇದ್ರಂತೆ, ಅಪ್ಪ ಮಗ ಸೊಸೆ ಕರ್ಕೊಂಡ್ ಬಂದಿದ್ದಂತೆ. ಅದರಲ್ಲಿ ಒಂದು ಎಲ್ಲಾ ತಟ್ಟೆಗಳನ್ನ ಬೆರೆಸಿದ್ರೆ ಅವ್ರಿಗೆ ರೋಗಗಳು ರುಜಿನಗಳು ಬಂದಿದ್ದಾವೆ, ನಮಗೂ ಮೊಮ್ಮಕ್ಕಳಿಗೆಲ್ಲ ಕಾಯಿಲೆ ಬಂದ್ಬಿಡ್ತವೆ ಅಂತ 2 ತಟ್ಟೆಗಳು ಇಟ್ಕೊಂಡು ಅವ್ರು ಊಟ ಹಾಕ್ತಿದ್ರಂತೆ. ಒಂದು ಪರ್ಟಿಕ್ಯುಲರ್ ಜಾಗ ಕೊಟ್ಟು 2 ತಟ್ಟೆ, ಅಲ್ಯೂಮಿನಿಯಂ ತಟ್ಟೆ ಕೊಟ್ಟು ನಾಯಿ ಊಟ ಹಾಕ್ತಿವಲ್ಲ, ಬೇರೆ ತಟ್ಟೆ ಹುಡಿಕೊಂಡು ಹೋಗ್ತೀವ, ಆ ರೀತಿ ಹಾಕೊಂಡು ಮಡಿಕೊಂಡಿದ್ರಂತೆ. ಆಮೇಲೆ ತಾತ ಹೋದ್ರಂತೆ, ಆ ತಟ್ಟೆ ಖಾಲಿ ಉಳಿತಂತೆ, ಅಜ್ಜಿ ಮಾತ್ರ ಇತ್ತು, ಬಳಸ್ತಾ ಇದ್ರು. ಮೊಮ್ಮಗ ಆ ತಟ್ಟೆನೆತ್ತಿ ಭದ್ರವಾಗಿ ಪೆಟ್ಟಿನಲ್ಲಿ ಇಡ್ತೀನಿ ಅಂತ ಎತ್ಕೊಂಡು ಹೋಗಿ ಪೆಟ್ಟಿನಲ್ಲಿ ಇಡ್ತಾ ಇದ್ದಂತೆ. ಅಪ್ಪ ನೋಡ್ದ, ಏನಲ್ಲ ತಟ್ಟೆ ಬೇಕಾಗಿಲ್ಲ, ತಾತ ಹೋದ್ನಲ್ಲ, ಯಾಕೆ ಅದನ್ನ ಮಡಿಕೊಂಡಿದ್ಯಾ? ಅದನ್ನಪ್ಪ ನಿನಗೆ ಕೊಟ್ಟ ಅಪ್ಪನ ಕೊಟ್ಟಂಗೆ ನಾನ್ ನಿನಗೆ ಕೊಡಬೇಡ, ಅದನ್ನ ಅನುಸರಣೆ ಮಾಡ್ತಾರೆ ಅನ್ನೋದಕ್ಕೆ ಸಣ್ಣ ಉದಾಹರಣೆಗಳು ಅನೇಕವಿದಾವೆ. ಈ ರೀತಿ ಇತರರು ಆಚರಿಸುತ್ತಾರೆ. ಅವನಿಗೆ ಯಾವುದು ಪ್ರಮಾಣವೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಅವನಿಗೆ ಯಾವುದು ಸರಿ ಅಂತ ಕಾಣಿಸ್ತದೋ ಅದನ್ನ ಲೋಕನೂ ಅನುಸರಿಸ್ತದೆ. ಈಗ ದೊಡ್ಡವರು ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮ ಕೊಡ್ತಾ ಇದ್ರೆ ಜನ ಎಲ್ಲ ಅನುಸರಿಸಬೇಕಾಗುತ್ತೆ. ಯಾವುದೋ ಒಂದು ಈಗ ಊಟ ಕೊಡ್ತಾ ಇದಾರಲ್ಲ, ಇಂದಿರಾ ಕ್ಯಾಂಟೀನ್ ಮಾಡಿದ್ದಾರೆ. ನನಗೆ ಬೇಕಾಗಿರಲ್ಲ ರೀ ಕ್ಯಾಂಟೀನು, ನಾನ್ ಮನೇಲೆ ಮಾಡ್ಕೊಂಡ್ ತಿಂತೆ. ಬೇಕಾ? ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ? ಯಾವ್ದೋ ಒಂದು ಆಶ್ರಯ ಯೋಜನೆ ಅಂತ ಕೊಡ್ತಾರೆ, ಬಡವರಿಗೆ ಮನೆಗಳು ಕಟ್ಕೊಡ್ತೀವಿ. ದೊಡ್ಡವರು ಮಾಡಿದ್ದನ್ನ ಅನುಸರಣೆ ಮಾಡೇ ಮಾಡ್ತಾರೆ. ಆದ್ರಿಂದ ನಮ್ಮ ವ್ಯವಹಾರಗಳು ಕೂಡ ಜನ ನೋಡಕ್ಕೆ ಅನುಸರಣೆ ಮಾಡೋ ರೀತಿನಲ್ಲಿ ಇಟ್ಕೊಬೇಕೆ ಹೊರತು, ಇಲ್ಲ ಅಂದ್ರೆ ಅದನ್ನ ಕಾಣದ ರೀತಿನಲ್ಲಿ ಯಾವ್ದಾದ್ರು ಮರೆಯಲ್ಲಿ ಇಟ್ಕೊಂಡು ವ್ಯವಹಾರ ಮಾಡ್ಕೊಳ್ಬೇಕು ಹೊರತು, ಜನಗಳು ಕಾಣೋ ರೀತಿನಲ್ಲಿ ಸಮಾಜಕ್ಕೆ ನೀನು ಅದನ್ನ ಎಪ್ಪಾಕಿ ಮುಂದುವರ್ಸಕ್ಕೆ ಅವಕಾಶ ಮಾಡಿಕೊಡ್ಬೇಡ ಅಂತ ಹೇಳ್ತಾ ಇದ್ದಾರೆ. 3 ಲೋಕದಲ್ಲಿ ನಾನು ಮಾಡಬೇಕಾದ ಕರ್ತವ್ಯ ಕೆಲಸವು ಯಾವುದೂ ಇಲ್ಲ. ನಾನು ಕೃಷ್ಣ ಪರಮಾತ್ಮ ಅನ್ನೋದು, ಭಗವಂತನ ಸೃಷ್ಟಿ ಅನ್ನೋದು ಗೊತ್ತಿದೆ ನನಗೆ ನನ್ನ ಅರಿವಿದೆ. ನಾನು ಯಾವ್ದು ಕೆಲಸ ಮಾಡ್ಬೇಕಾಗಿಲ್ಲ. ನಾನು ಕೂತಿರೋ ಜಾಗ ಆದ್ರೂ ಯಾವ್ದೀಗ ಸಾರಥಿ, ಡ್ರೈವರ್ ಆಗಿ ನಿನ್ನ ಹತ್ರ ಕೂತಿದ್ದೀನಿ. ಅರ್ಜುನನಿಗೆ ಡ್ರೈವರ್ ಆಗಿ ಕೂತಿದ್ದೀನಿ. ಯಾಕೆ? ಇದು ನನ್ನ ಕರ್ತವ್ಯ. ನಾನು ಕೃಷ್ಣ ಅನ್ನೋದು ಬಂದಿಲ್ಲ ಇಲ್ಲಿ. 2 ಒಂದು ಗುಂಪುಗಳ
ಮಧ್ಯೆ ನನ್ನ ಪಾತ್ರ ಏನು, ಅವನು ಇದನ್ನ ಆಯ್ಕೊಂಡು ಮಾಡ್ಕೊಂಡು ಹೊಟ್ಟೋದ. ದುರ್ಯೋಧನ ಬಂದ, ನನಗೆ ನಿನ್ನ ಸೈನ್ಯ ಕೊಡಪ್ಪ ಸಾಕು, ನೀನ್ ಬೇಕಾದ್ರೆ ಕೂತ್ಕೋರೆ, ನಾನು ಯುದ್ಧ ಮಾಡೋದಿಲ್ಲ, ಯಾರು ಬೇಕು ಅಂತ ಕೇಳ್ತಾನೆ. ಯುದ್ಧ ಮಾಡಿದಾರ ನಿನ್ಗೆ ಯಾರು ಬೇಕು, ನನಗೆ ನಿನ್ ಸೈನ್ಯ ಕೊಡು, ಅವ್ರನ್ನ ಉಪಯೋಗಿಸ್ಕೊಂತೀನಿ ಅಂತ ಎತ್ಕೊಂಡು ಹೊಟ್ಟೋದ. ಅರ್ಜುನ ನಿನ್ ಪಾದ ಇದ್ರೆ ಸಾಕಪ್ಪ, ನೀನು ಬಾ ಅಂತ ಕರ್ಕೊಂಬಂದ. ಅವನನ್ನ ಕರ್ಕೊಂಬಂದ, ನನಗೆ ಆ ಸೀಟ್ ಕೊಟ್ರಿ, ನಾನು ಆ ಸೀಟಲ್ಲಿ ಕೂತಿದ್ದೀನಿ. ಪದೇ ಪದೇ ನಾವು ಜ್ಞಾಪಿಸ್ಕೊಂತ ಇರ್ತೀವಿ, ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ ಇದೆ, ಬೇರೆ ಯಾರಿಗೂ ಅಲ್ಲ. ನಮ್ಮಗಳಿಗೆ ನಾವು ಕೇಳ್ತಾ ಇರ್ತಕ್ಕಂಥ ಗೀತಾ ಪ್ರವಚನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಒಂದೊಂದು ಪಾತ್ರ ಇದೆ. ಆ ಪಾತ್ರವನ್ನ ಶ್ರೇಷ್ಠ ರೀತಿಯಲ್ಲಿ ಅನುಸರಣೆ ಮಾಡ್ತಕ್ಕಂಥದ್ದು, ನಮಗೆ ಭಗವಂತನ ಕೃಪೆಯಿಂದ ನಾವು ಅದನ್ನ ಫಾಲೋ ಮಾಡ್ತಕ್ಕಂಥದ್ದು. ಕೃಷ್ಣನ ರೀತಿಯಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಪಾತ್ರ ನಾನು ವಹಿಸ್ತಾ ಇದ್ದೀನಿ. ಪಡೆಯದೇ ಇಲ್ಲ ಇದ್ದು ಯಾವುದೂ ಇಲ್ಲ. ನಾನು ಇನ್ನೂ ಅದು ರಾಜ್ಯನೂ ಇದೆ, ಎಲ್ಲ ಇದೆ, ಜನನೂ ಇದ್ದಾರೆ, ಎಲ್ಲ ಇದ್ದಾರೆ. ಪಡೆಯಬೇಕಾದದ್ದು ಯಾವುದೂ ಇಲ್ಲ. ಇನ್ನೇನಾದ್ರೂ ಪಟ್ಟಿ ಬಾಕಿ ಇದೆಯಾ ಅಂದ್ರೆ ನನ್ಗೆ ಯಾವುದೂ ಇಲ್ಲ. ಆದರೂ ನಾನು ಕರ್ಮವನ್ನು ಮಾಡುತ್ತಲೇ ಇದ್ದೇನೆ, ನಾನು ಕೆಲಸ ಮಾಡ್ತಾನೆ ಇದ್ದೇನೆ. ನಾನು ಕರ್ಮದಲ್ಲಿ ಯಾವಾಗಲಾದ್ರೂ ಪ್ರವೃತ್ತನಾಗದಿದ್ದರೆ ಜನರು ಎಲ್ಲಾ ಬಗೆಯಿಂದಲೂ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಕೃಷ್ಣ ಮಾಡಿದಂತ ರೀತಿಗಳು, ಕೊಳಲು ಉದ್ದ, ಆ ಕೊಳನ್ನೇ ದೊಡ್ಡ ವಾದ್ಯವಾಗಿ ಬಳಸುದು, ದುಷ್ಟರನ್ನು ಸಂಹಾರ ಮಾಡ್ದ. ಯಾವುದೇ ರೀತಿಯಲ್ಲಿ, ಯಾರು ಕಂಸ ಸೋದರ ಮಾವ, ತಾಯಿಯ ಅಣ್ಣ, ಅವನನ್ನು ಬಿಡದೆ ವಧೆ ಮಾಡ್ದ. ಇಂಥ ಸಂದರ್ಭದಲ್ಲಿ ನಾನು ಕ್ರಮ ತಗೊಂಡಿರ್ತಕ್ಕಂಥ ರೀತಿಯಲ್ಲಿ ನೀನು ಸ್ವಬಾಂಧವರು ಅವ್ರ ಮೇಲೆ ನಾನು ಕ್ರಮ ತಗೊಳ್ಳೋದು ಸರಿಯಲ್ಲ ಅಂತ ಯೋಚನೆ ಮಾಡೋದು ಸರಿಯಲ್ಲ. ಕರ್ಮವನ್ನು ಮಾಡದೇ ಇದ್ದರೆ ಲೋಕವು ಕೆಟ್ಟು ಹೋಗುತ್ತದೆ. ಕೆಲಸ ಮಾಡದೇ ಇದ್ರೆ ಈ ತರ ಲೋಪ ದೋಷಗಳನ್ನ ಪಟ್ಟಿ ಮಾಡ್ತಾ ನಾನು ಇದು ಮಾಡೋದು ಸರಿಯಾ, ರಾವ್ ಕಾಲ ಗುಳಿ ಕಾಲ, ನಾನು ಈಗ ಆಫೀಸ್ಗೆ ಹೋದ್ರೆ ತಪ್ಪಾಗುತ್ತೆ, 10:30 10 ಗಂಟೆಗೆ ಆಫೀಸ್ಗೆ ಹೋಗ್ತಿದ್ರೆ ಅಲ್ಲಿ ರಿಮಾರ್ಕ್ಸ್ ಮಾಡ್ತಾರೆ. ಕರೆಕ್ಟಾಗಿ 9:30 ರಾವ್ಕಾಲ ಬರ್ತದೆ, ಇವಾಗ ಬಿಡಕ್ ಆಗೋದಿಲ್ಲ, 10:30 11 ಗಂಟೆ ಮೇಲೆ ಬಿಡ್ತೀನಿ ಅಂತ ಅಂದ್ರೆ ಬಿಡ್ತಾರ? ಇದಲ್ಲ. ಕರ್ಮವನ್ನು ಮಾಡದಿದ್ರೆ ಲೋಕವು ಕೆಟ್ಟು ಹೋಗುತ್ತದೆ. ಆದ್ರಿಂದ ನಾನೇ ವರ್ಣಸಂಕರಕ್ಕೂ ಪ್ರಜೆಗಳ ದುರ್ಗತಿಗೂ ಕಾರಣನಾಗುತ್ತಾನೆ. ನಾನೇ ಏನಾದ್ರೂ ಮಾಡ್ದಿರಾ, ಕರ್ಮ ಮಾಡ್ದಿರಾ, ನಾನೇನಾದ್ರೂ ಬೇರೆ ವಿಚಲಿತನಾದ ಅಂತಂದ್ರೆ ಜನಗಳು, ಸಮಾಜ ಕೆಟ್ಟು ಹೋಗ್ತದೆ, ಸಮಾಜ ನನ್ನನ್ನೇ ಅನ್ಸರ್ತಾರೆ, ಅದಕ್ಕೆ ಕಾರಣ ಆಗ್ತಾನೆ. ಅದೇ ರೀತಿ ನೀನು ಕೂಡ, ನೀನು ಯುದ್ಧ ಬಿಟ್ಟು ಓಡೋದ್ರೆ ಅರ್ಜುನನೇ ಬಿಟ್ಟು ಹೋದಂತೆ ನಮ್ದು ಯಾವ ನಡರಿ ಅಂತ ಓಡ್ತಾರೆ ಜನ. ಅದು ಶೋಭೆ ಅಲ್ಲ. ಕರ್ಮಾಸಕ್ತರಾದ ಅಜ್ಞಾನಿಗಳು ಹೇಗೆ ಕರ್ಮ ಮಾಡುತ್ತಾರೆಯೋ ಹಾಗೆಯೇ ಅನಾಸಕ್ತನಾದ ವಿದ್ವಾಂಸನು ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡಬೇಕು. ಗಮನಿಸಬೇಕಾದಂತ ಅಂಶ. ನಾನು ವಿದ್ವಾಂಸ, ಗೀತಾ ಶ್ರವಣ ಎಲ್ಲ ವೇದ ಉಪನಿಷತ್ಗಳೆಲ್ಲ ಓದ್ಬಿಟ್ಟಿದ್ದೀನಿ, ನಾನು ಎಲ್ಲಾದ್ರೂ ಅನಾಸಕ್ತಿಯನ್ನು ಹೊಂದಿದ್ದೀನಿ ಅಂತ ಕೂತ್ಕೊಂಡು ಕೂಡ ಸುಮ್ಮನೆ ಕೂತ್ಕೊಂಡ್ಬೇಡ. ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡಲೇಬೇಕು. ಯಾವ ರೀತಿ ಕರ್ಮಾಸಕ್ತರಾದ ಅಜ್ಞಾನಿಗಳು ಯಾವ ರೀತಿ ಮಾಡ್ತಾರೋ, ಸಂಸಾರ ಅವನು ಮಾಡ್ತಾನೆ, ಇವನು ಮಾಡ್ತಾನೆ, ಅವನಿಗೆ ಅಂಟಿದೆ, ಬಂಧನ ಇದೆ, ಇವನು ಬಿಡುಗಡೆ ಹೊಂದಿ ಮೋಕ್ಷವನ್ನು ಪಡೆದು ಅಂದ್ರೆ ಮನಸ್ಸಿನಲ್ಲಿ ಬಿಡುಗಡೆಯನ್ನು ಪಡೆದು ವ್ಯವಹಾರ ಮಾಡ್ತಾನೆ. ಆದ್ರಿಂದ ಕರ್ಮದಲ್ಲಿ ಅಭಿರುಚಿ ಇರುವ ಜ್ಞಾನಿಗಳ ಬುದ್ಧಿಗೆ ಭೇದವನ್ನು ಉಂಟು ಮಾಡಬಾರದು. ಹಾಗಂತ ಪ್ರಪಂಚ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ನೀನ್ ಮಾಡೋ ಸರಿ ಇಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡು ಬೇಡ ಅಂತಾನೆ. ಮಾಡೋರು ಮಾಡ್ತಾ ಇರ್ತಾರೆ. ಅವರು ಜ್ಞಾನ ಪಡೆದು ತಿರ್ಕೊಳ್ತಕ್ಕಂಥ ವ್ಯಕ್ತಿಗಳಿಗೆ ಏನ್ ಮಾರ್ಗದರ್ಶನ ಬೇಕೋ ಅದನ್ನ ಕೊಡು. ಜ್ಞಾನಿಯು ಯೋಗಯುಕ್ತನಾಗಿ ಕರ್ಮಗಳನ್ನು ಆಚರಿಸುತ್ತಾ ಸರ್ವ ಕರ್ಮಗಳನ್ನು ಅವರಿಂದಲೇ ಮಾಡಿಸಬೇಕು. ಅವ್ರ ಕೈಲಿ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ, ಅವ್ರು ಕುಣ್ದಂಗೆ ನಾವು ಕುಣಿಬೇಕು ಅಂತ. ರಾಜ್ಯೋತ್ಸವ ಮಾಡುವಾಗ ನೋಡ್ತಾರಲ್ಲ, ಯಾರ್ಯಾರು ಏನೇನ್ ವೇಷ ಹಾಕೊಂಡ್ ಬರ್ತಾರೋ ನಡೀತಾ ಇರ್ತಾರೆ. ಕೊನೆಗೆ ಒಂದು ಸರ್ಕಲ್ ಅಲ್ಲಿ ಕರ್ಕೊಂಡ್ ಬರ್ತಾರೆ, ಎಲ್ಲ ಉನ್ಮತ್ತತೆಯಿಂದ ಸೇರಿರ್ತಾರೆ. ಪಾಪ ದೊಡ್ಡ ಮಿನಿಸ್ಟ್ರು ಬಿಡ್ತಾರ, ಬನ್ನಿ ಸ್ವಾಮಿ ಒಂದ್ ಹೆಜ್ಜೆ ಹಾಕಿ ಅಂತ. ಅವ್ರು ತಾತ ಅವ್ರು ನರಸೇಗೌಡಪ್ಪ ಅವರು ಅಂತಿದ್ರು, ಜಾಗ ಅವ್ರದ್ದೇ, ಆಶ್ರಮ ಕೊಟ್ಟಿದ್ದು ಅವರೇನೆ. ಎಷ್ಟು ಬಹಳ ಗಂಭೀರವಾಗಿ ಮೀಸೆ ಗೀಸೆ ಎಲ್ಲ ಬಿಟ್ಕೊಂಡು ಗೌಡ್ರು ಶುಭವಾಗಿದ್ರು. ಒಂದು ಸಂದರ್ಭದಲ್ಲಿ ಆ ತಪ್ಪೆ ಅದು ಇದು ಒಂದು ಸಂದರ್ಭ ಬಂದಾಗ, ಗೌಡ ಬಾಯಿಲ್ ಒಂದ್ ಏಟ್ ಹಾಕು ಅಂತ ಅಂದ್ರೆ ಬರ್ರಂತ ಎತ್ಕೊಂಡು ನಿಂತ್ಕೊಂಡ್ಬಿಡೋರು, ಹೆಜ್ಜೆ ಹಾಕ್ತಾ ನಾವು ನೋಡ್ಲಿಕ್ಕೆ ಆನಂದ. ಈಗಲೂ ಅದೇ ಕೆಲಸ ನಡೀತಾ ಇದೆ. ಮಿನಿಸ್ಟರ್ ಆಗ್ಲಿ ಇನ್ನೊಬ್ರಾಗ್ಲಿ ಅವರು ನಾವು ಆ ಕಾರ್ಯಕ್ರಮದಲ್ಲಿ ಹೆಜ್ಜೆ ಬರ್ತದೋ ಬಿಡ್ತದೋ ಅಲ್ಲಿ ನಾವು ಅವರು ಉನ್ಮತ್ತರಾಗಿ ಅದನ್ನು ಭಾಗವಹಿಸ್ತಾರೆ, ಜನನು ಸಂತೋಷ ಪಡ್ತಾರೆ. ಈ ರೀತಿ ಜ್ಞಾನಿ ಯೋಗಯುಕ್ತರಾಗಿ ಕರ್ಮಗಳನ್ನು ಆಚರಿಸ್ತಾ ಕರ್ಮಗಳಿಗೆ ಅವರಿಂದಲೇ ಮಾಡಿಸಬೇಕು. ಅವ್ರ ರೀತಿನಲ್ಲೇ ಅವ್ರ ಕರ್ಮಗಳನ್ನೇ ಮಾಡಿಸ್ತಾ
ಅವ್ರಿಗೆ ನಾವು ಮಾರ್ಗದರ್ಶನ ನೀಡಬೇಕಾಗುತ್ತೆ. ಪ್ರಕೃತಿಯ ಗುಣಗಳು ಸರ್ವ ಪ್ರಕಾರವಾಗಿ ಕರ್ಮಗಳನ್ನು ಮಾಡಿಸುತ್ತವೆ. ಅಹಂಕಾರದಿಂದ ಮೂಢ ಮನಸ್ಸುಗಳನ್ನು ಅಹಂಕಾರದಿಂದ ಮೂಢ ಮನಸ್ಸು ಉಳ್ಳವನು ನಾನೇ ಕರ್ತನೆಂದು ತಿಳಿಯುತ್ತಾನೆ. ಅಹಂಕಾರ ಯಾವಾಗ ಇಟ್ಕೊಂತಾನೆ, ಅಹಂ ಅಂದ್ರೆ ನಾನು ಅಂತ, ಕಾರ ಅಂತ ಅಂದ್ರೆ ಅದಕ್ಕೆ ಒಳಗಾತಕ್ಕಂಥವ್ನು. ಅಹಂಕಾರಿ ಅಂತ ಅಂದ್ರೆ ಅಹಂ ನಾನು ಅನ್ನೋ ಭಾವನೆಗೆ ಒಳಗಾದಂತ ವ್ಯಕ್ತಿಗೆ ಅಹಂಕಾರಿ ಅಂತಾರೆ. ಅವನು ನಾನೇ ಕರ್ತ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ, ನಾನು ಇಲ್ಲಿದ್ರೆ ಎಲ್ಲಿ, ಈ ಭಾವನೆಯಲ್ಲಿ ಅಂಟಿಕೊಂಡಾಗ ಬಂಧನ. ಗುಣ ಕರ್ಮಗಳ ರಹಸ್ಯವನ್ನು ತಿಳಿದ ತತ್ವಜ್ಞನು ಗುಣಗಳು ಗುಣ ಕಾರ್ಯಗಳಾದ ವಿಷಯಗಳಲ್ಲಿ ಪ್ರವರ್ತಿಸುತ್ತವೆ ಎಂದು ತಿಳಿದು ತಾನು ಅವುಗಳಲ್ಲಿ ಆಸಕ್ತನಾಗುವುದಿಲ್ಲ. ಮುಂದೆ ಗುಣತ್ರಯ ವಿಭಾಗ ಯೋಗ ಅಂತ ಬರ್ತದೆ. ಇದು ಒಂದು ಶ್ಲೋಕದಲ್ಲಿ ಆ ಗುಣತ್ರಯ ವಿಭಾಗ ಶ್ಲೋಕದ ಸಾರಾಂಶನೇ ಹೇಳ್ಬಿಡ್ತಾನೆ. ಗುಣಕರ್ಮಗಳ ರಹಸ್ಯವನ್ನು ತಿಳಿದವನು 3 ಗುಣಗಳಿಗೆ ನಾನು ಒಳಪಟ್ಟಿದ್ದೀನಿ, ಆ ಗುಣಗಳ ಕಾರ್ಯಗಳ ವಿಷಯಗಳಲ್ಲಿ ಪ್ರವರ್ತಿಸುತ್ತವೆ. ಗುಣಗಳ ಕಾರ್ಯಗಳಲ್ಲಿ ವಿಷಯಗಳು ಪ್ರವರ್ತಿಸುತ್ತವೆ. ನಾವು ಮಾಡ್ತಕ್ಕಂಥ ವಿಷಯಗಳು ಇಲ್ಲ ಕೋಪಿತವಾಗಿ ಮಾತು ಬರತಕ್ಕಂಥದ್ದು, ಇಲ್ಲ ಕೋಪಿತವಾಗಿರ್ತವೆ, ಇಲ್ಲ ಸಮಾಧಾನವಾಗಿರ್ತವೆ, ಇಲ್ಲ ಉದಾಸೀನವಾಗಿರ್ತವೆ. ಈ ರೀತಿ ಗುಣಗಳ ಮೂಲಕ ನಮ್ಮ ಪ್ರವೃತ್ತಿ ಪ್ರದರ್ಶನವಾಗುತ್ತದೆ ಎಂದು ತಿಳಿದು ನಾನು ಅವುಗಳಲ್ಲಿ ಆಸಕ್ತನಾಗುವುದಿಲ್ಲ. ಅವು ಪ್ರಾರಂಭ ನಡೀತಾ ಇರ್ತದೆ ಪ್ರಕೃತಿಗೆ ಅನುಗುಣವಾಗಿ. ಅದು ಬೇಕೇ ಬೇಕು. ಗುಣಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯ. ಯಾರೋ ಬಂದಾಗ ಜಗಳ ಆಡ್ತಾ ಇದ್ದಾನೆ, ಆಡ್ಕೂಟ ಅಂತ ಬರ್ತಾ ಇದ್ರೆ, ಹೇಳಿ ಸರ್ ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ, ವಿಶ್ವಾಸ ಮಾತಾಡೋಣ ಅಂತ ನಾವು ವ್ಯವಹಾರ ಮಾಡಕ್ ಹೋದ್ರೆ ಕೆಲಸ ಆಗತ್ತಾ? ಇಲ್ಲಲ್ಲ. ಹೆಜ್ಜೆಗೆ ಹೆಜ್ಜೆ, ಕಾಲಿಗೆ ಕಾಲು ಅನ್ನೋ ರೀತಿಯಲ್ಲಿ ಪ್ರಕೃತಿನಲ್ಲಿ ಮಾಡಬೇಕಾದಂತ ಕೆಲಸ ಮಾಡಲೇಬೇಕಾಗತ್ತೆ. ಆದರೆ ಅವುಗಳಲ್ಲಿ ಅನಾಸಕ್ತನಾಗಿರಬೇಕು. ಆಸಕ್ತಿಯನ್ನ ತುಂಬಿಸ್ಕೊಂಡು ಅದನ್ನೇ ಮಸೀತಾ ಕೂತ್ಕೊಂಡು ಬೇಡ. ಗುಣಗಳಿಂದ ಭ್ರಮೆ ಹೊಂದಿದ ಜನರು ಗುಣ ಕರ್ಮಗಳಲ್ಲಿ ಆಸಕ್ತರಾಗಿರುತ್ತಾರೆ. ಆತ್ಮಜ್ಞಾನಿಯು ಅಲ್ಪಜ್ಞಾನಾದ ಇವರನ್ನು ದಾರಿಯಿಂದ ಕಲಿಸಬಾರದು. ಕೆಲವರ ಗುಣಗಳಲ್ಲೇನೆ ಮುಳುಗಿ ಬಿದ್ದು ಎದ್ದು ತೇಲ್ತಾ ಇರ್ತಾರೆ. ಅವ್ರನ್ನ ಸರಿ ಇಲ್ಲ ಅಂತ ಅವ್ರನ್ನ ಖಂಡ ಮಾಡೋದಾಗ್ಲಿ ನಿಷ್ಠೂರ ಮಾಡೋದಾಗ್ಲಿ ಮಾಡಕ್ ಹೋಗಬೇಡ. ನೋಡ್ತಾ ಇರು, ಅವಕಾಶ ಸಿಕ್ಕಿದ್ರೆ ಮಾರ್ಗದರ್ಶನ ಕೊಡು, ಬಲಂತ ಮಾಡಕ್ ಹೋಗ್ಬೇಡ ಅಂತ ಒಂದು ತಿಳುವಳಿಕೆಯನ್ನು ಕೊಡ್ತಾ ಇದ್ರೆ, ಆಧ್ಯಾತ್ಮ ಚಿತ್ತದಿಂದ ಸರ್ವ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸಿ ಆಸೆ ಮಮತೆ ಮನಸ್ಸಿನ ತಳಮಳವಿಲ್ಲದೆ ಯುದ್ಧ ಮಾಡು. ಇದೊಂದು ಒಳಗುಟ್ಟು ಹೇಳ್ಕೊಡ್ತಾರೆ. ಕರ್ಮ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ ಆಧ್ಯಾತ್ಮ ಚಿತ್ತದಿಂದ. ಆಧ್ಯಾತ್ಮ ಅಂತ ಅಂದ್ರೆ ಒಳಗಡೆ ಇರ್ತಕ್ಕಂಥ ಆತ್ಮದ ಬಗ್ಗೆ ಚಿಂತನೆ ಇರ್ಲಿ. ಎಲ್ಲರಲ್ಲಿರ್ತಕ್ಕಂಥ ಆತ್ಮ ಸರ್ವಾಂತರ್ಯಾಮಿ ಆಗಿದ್ದಾನೆ ಅನ್ನೋ ಬಗ್ಗೆ ಚಿಂತನೆ ಇರ್ಲಿ. ಸರ್ವ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಿಸು, ಕೃಷ್ಣನನ್ನಲ್ಲ ಭಗವಂತನಲ್ಲಿ ಸಮರ್ಪಿಸಿ. ಮಮತೆ ಮನಸ್ಸಿನ ತಳಮಳವಿಲ್ಲದೆ, ಮಮ ಅಂದ್ರೆ ನಾನು, ಮಮ ಅಂದ್ರೆ ನಾನು, ನನ್ನದು, ನನಗೋಸ್ಕರ, ನನ್ನವರು, ಇವ್ರನ್ನೆಲ್ಲ ನಾನು ನಾಶ ಮಾಡ್ತೀನಲ್ಲ ಅನ್ನೋ ಭಾವನೆ ಬಿಟ್ಟು ಮನಸ್ಸಿನಲ್ಲಿ ತಳಮೇಡಬೇಡ. ಮನಸ್ಸಿನಲ್ಲಿ ಏರಿಳಿತಗಳು ಬೇಡ. ಅಳ್ಳಾಡ್ತಕ್ಕಂಥ ಮನಸ್ಸನ್ನ ಸಮಾಧಾನಿಯಾಗಿಟ್ಕೊಂಡು ಯುದ್ಧವನ್ನು ಮಾಡು. ಶ್ರದ್ಧಾವಂತರು ಅಸೂಯೆ ಇಲ್ಲದವರು ಆದ ಯಾವ ಮನುಷ್ಯರು ಈ ನನ್ನ ಮತವನ್ನು ಯಾವಾಗಲೂ ಅನುಷ್ಠಾನ ಮಾಡುತ್ತಾರೋ ಅವರು ಕೂಡ ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾರೆ. ಈ ರೀತಿ ಶ್ರದ್ಧಾ ಭಕ್ತಿಯಿಂದ ಮಾಡತಕ್ಕಂತ ಮನುಷ್ಯರು ಕರ್ಮಗಳಿಂದ ಬಿಡುಗಡೆ ಹೊಂದುತ್ತಾರೆ. ಯಾವ ಕೆಲಸ ಮಾಡಿದ್ರು ಧರ್ಮ ವ್ಯಾಧನ ಕಥೆಯನ್ನ ನೆನೆಸ್ಕೊಬೇಕಾಗತ್ತೆ. ಅವನು ದೊಡ್ಡ ಮಹಾತ್ಮ ಅಂತ ಹೆಸರು ಪಡೆದಿದ್ದಾನೆ. ಮಹಾಭಾರತದಲ್ಲಿ ಕಥೆ ಬರ್ತದೆ. ಅವನ ಉದ್ಯೋಗ ಆದ್ರೂ ಏನೋ ಪ್ರಾಣಿಗಳನ್ನ ಕಟ್ ಮಾಡಿ ಮಾರ್ತಕ್ಕಂತ ಉದ್ಯೋಗ. ಅವನು ಮಹಾಜ್ಞಾನಿ ಅಂತ ಅಲ್ಲಿ ಹೆಸರು ತಗೊಂತಾನೆ. ಉದ್ಯೋಗ ಮುಖ್ಯ ಅಲ್ಲ, ಅಲ್ಲಿ ಉದ್ದೇಶ. ಅವನ ಜನ್ಮ ಬಂತಿರ್ತಕ್ಕಂಥದ್ದು ಅವನ ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಅದರಲ್ಲಿ ಕರ್ಮ, ಎಷ್ಟೊಂದು ಪ್ರಾಣಿಗಳನ್ನೆಲ್ಲ ಕೊಂದ್ಬಿಟ್ನಲ್ಲ, ಎಷ್ಟೊಂದು ಪಾಪ ಬಂತು ಅಂದ್ರೆ ಅವನಿಗೆ ಅದ ಕರ್ಮ ರಹಿತವಾಗಿರ್ತಾನೆ. ಆದ್ರಿಂದ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಕರ್ಮಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕಿಂತ ಕರ್ಮಗಳನ್ನ ಬಿಡಬೇಕಾದಾಗ ಮಮಕಾರಗಳನ್ನ ಅದರಲ್ಲಿ ಆಸೆಗಳನ್ನ ಬಿಟ್ಟು ಕಾರ್ಯವನ್ನು ಮಾಡಿದಾಗ ನಿನಗೆ ಬಂಧನ ಇರೋದಿಲ್ಲ ಅಂತ ಹೇಳ್ತಾ, ಅಸೂಯವಂತರಾದ ಯಾರು ಈ ನನ್ನ ಮತವನ್ನು ಅನುಷ್ಠಾನ ಮಾಡುತ್ತಿದ್ರು ಅವರನ್ನು ಸರ್ವಜ್ಞರೆಂದು ವಿಮೂಢರೆಂದು ಹಾಳಾದವರೆಂದು ಬುದ್ಧಿ ಇಲ್ಲವರೆಂದು ತಿಳಿಯುವಿ. ಯಾರು ಇದನ್ನೆಲ್ಲ ತಿಳಿದಿರೋ ಕೆಲಸ ಮಾಡ್ತಾರೆ ದಡ್ಡ ಬಡ್ಡಿ ಮಕ್ಕಳು ಅಂತ ಬೈಕೋ ಅಂತ ನಿಷ್ಠುರವಾಗಿ ಹೇಳ್ಬಿಟ್ಟಿದ್ದಾನೆ. ಅವರು ಬುದ್ಧಿ ಇಲ್ಲದವರೆಂದು ತಿಳಿ. ಬುದ್ಧಿನೇ ಇಲ್ಲ ಅನ್ನ ಮಾಡ್ಕೊಂಡು ಹೋಗ್ತಾರೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಜ್ಞಾನಿಯೂ ಸಹ ತನ್ನ ಪ್ರಕೃತಿ ಸ್ವಭಾವದಂತೆ ವರ್ತಿಸುತ್ತಾನೆ.
ಸಮಸ್ತ ಪ್ರಾಣಿಗಳು ತಮ್ಮ ತಮ್ಮ ಪ್ರಕೃತಿ ಸ್ವಭಾವದಂತೆ ವರ್ತಿಸುತ್ತವೆ. ಹೀಗಿರುವಾಗ ನಿಗ್ರಹವು ಏನು ಮಾಡಬಲ್ಲದು? ಯಾವ ಮನುಷ್ಯನಿಗೆ ಹೊಟ್ಟೆ ಹಸುವಾಗೋದಿಲ್ಲ? ನಾನು 12 ವರ್ಷ ಸಾಧನೆ ಮಾಡಿದ್ದೀನಿ, ಮಹಾಜ್ಞಾನಿ ಆಗಿದ್ದೀನಿ ಅಂತ ಕೂತ್ಕೊಂಡ್ರೆ 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ನಾಷ್ಟಕ್ಕೆ ಗುಲಾಬ್ ಬಂದೇ ಬರ್ತದೆ. 2 ಗಂಟೆ 3 ಗಂಟೆ ಆಯ್ತು ಅಂತ ಅಂದ್ರೆ ಅಲಾರಾಮ್ ಹೊಡೆದೇ. ಯಾವುದೇ ಮಹಾತ್ಮ ಆಗಿರ್ಬೋದು, ಅಥವಾ ನಾನು ಕೋಪ ಬಂದಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ, ಉಪವಾಸಿ ಆಗಿದ್ದೀನಿ ಅಂತ ಅಲ್ಲ, ಬಲಂತವಾಗಿ ಕೂತ್ಕೊಳ್ಳೋದು ಬೇರೆ ಕೆಲಸ. ಒಳಗಡೆ ನಡೀತಕ್ಕಂಥ ಕೆಲಸಗಳು ಯಾವ್ದಾದ್ರು ಸುಮ್ಮನೆ ಇರ್ತಾವ? ಇಲ್ಲಲ್ಲ, ಪ್ರಕೃತಿ ಸ್ವಭಾವದಂತೆ ವರ್ತಿಸುತ್ತವೆ. ಪ್ರಕೃತಿ ಅಂತ ಅಂದ್ರೆ ಭಗವಂತ ಮಳೆ ಕೊಡ್ಲೇಬೇಕು, ಬೆಳೆ ಬೆಳಿಲೇಬೇಕು, ಊಟ ಮಾಡ್ಲೇಬೇಕು, ನಿದ್ದೆ ಮಾಡ್ಲೇಬೇಕು, ಕೆಲಸ ಮಾಡ್ಲೇಬೇಕು, ಹುಟ್ಲೇಬೇಕು, ಸಾಯ್ಲೇಬೇಕು. ಇವೆಲ್ಲ ಪ್ರಕೃತಿ ನಿಯಮದಿಂದ ನಡೀತಕ್ಕಂಥ ಕೆಲಸಗಳ ರೀತಿಯಲ್ಲಿ ಎಲ್ಲಾ ಕೆಲಸಗಳು ನಡೀತದೆ. ಸಮಸ್ತ ಪ್ರಾಣಿಗಳು ತಮ್ಮ ತಮ್ಮ ಪ್ರಕೃತಿ ಸ್ವಭಾವದಂತೆ ವರ್ತಿಸುತ್ತವೆ. 50-60 ಆದಿದ್ದಂಗೆನೆ ತಲೆ ಬೆಳ್ಳಗಾಗ್ಲಿಲ್ಲ ಅಂತ ಹೇಳ್ಕೊಳ್ಳುವಂತ ಜನ ಎಷ್ಟು ಜನ ಸಿಗ್ತಾರೆ? ಬಹಳ ಅಪರೂಪ. ಸಹಜವಾಗಿ ಆಗೋಗುತ್ತೆ. ಪ್ರಕೃತಿ ಸ್ವಭಾವ ಇದು ವಾರ್ನಿಂಗ್, ಭಗವಂತ ಕೊಡ್ತಕ್ಕಂಥ ನೋಟಿಸು ಅಂತ ತಿಳಿದವರು ಅರಿಕತೆ ದಾಸರುಗಳೆಲ್ಲ ಹೇಳ್ತಾ ಇರ್ತಾರಲ್ಲ, ಭಗವಂತ ನೋಟಿಸ್ ಕೊಡ್ತಾನೆ, ಹುಷಾರಾಗಿರಿ. ಕಣ್ಣಲ್ಲಾಡಿಸ್ತಾನೆ, ಕಾಲಲ್ಲಾಡಿಸ್ತಾನೆ, ಅಲ್ಲಲ್ಲಾಡಿಸ್ತಾನೆ, ಎಚ್ಚರಿಕೆ ಎಚ್ಚರಿಕೆ ಅಂತ. ಇವೆಲ್ಲ ಪ್ರಕೃತಿ ಸ್ವಭಾವದ. ನಾನು ಎಷ್ಟು ಯೋಗ ಮಾಡ್ತೀನಿ, ನಾನು ಎಷ್ಟೊಂದು ಅದನ್ನ ಶ್ರಮ ಮಾಡ್ತೀನಿ, ಇದೆಲ್ಲ ಏನು ನ್ಯಾಯ ಕಾಲಕ್ಕೆ ಏನೇನು ಆಗ್ಬೇಕೋ ಅದೆಲ್ಲ ಹಾಗೆ ಆಗುತ್ತೆ. ಹೀಗಿರುವಾಗ ನಾನೆಲ್ಲ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನಿಗ್ರಹ ಮಾಡ್ಕೊಂಡು ಕೂತ್ಕೊಂಡು ನೀನ್ ಮನೇಲಿ ಕೂತ್ಕೊಂತೀನಿ ಯುದ್ಧ ಮಾಡೋದಿಲ್ಲ ಅಂತ ಅಂದ್ರೆ ಏನ್ ಮಾಡ್ತದೆ ಅಂತ ಹೇಳ್ತಾ ಇದ್ದೇನೆ. ಆಯಾ ಇಂದ್ರಿಯಗಳಿಗೂ ಆಯಾ ವಿಷಯಗಳಿಗೂ ಮಧ್ಯೆ ರಾಗ ದ್ವೇಷಗಳು ವರ್ತಿಸುತ್ತವೆ. ಇಂದ್ರಿಯ ಮನಸ್ಸು, ವಿಷಯ. ಇಂದ್ರಿಯ ವಿಷಯ. ಇಂದ್ರಿಯ ಅಂದ್ರೆ ಕಣ್ಣು, ವಿಷಯ ಅಂದ್ರೆ ಜಾಮೂನು. ಇಂದ್ರಿಯ ಅಂದ್ರೆ ಕಣ್ಣು, ವಿಷಯ ಅಂದ್ರೆ ಸೀರಿಯಲ್. ಇಂದ್ರಿಯ ಅಂದ್ರೆ ಕಣ್ಣು, ವಿಷಯ ಅಂದ್ರೆ ಒಡವೆ. ಇವುಗಳ ಮಧ್ಯ ಅನುಬಂಧ ಇದ್ದೇ ಇರ್ತದೆ. ನಮಗೆ ವಿಶೇಷವಾಗಿ ಆಕರ್ಷಣೆ ಕೊಡತಕ್ಕಂತ ಅಂಶಗಳು ಕಂಡು ಬಂತು ಅಂತ ಅಂದ್ರೆ ಅದ್ ಕಡೆ ಹೋಗ್ತಾ ಇರ್ತವೆ. ಇವುಗಳ ವಶರಾಗ ಕೂಡದು. ಅದ್ ಹೇಳ್ದಂಗೆಲ್ಲ ಹೋಗಕ್ ಹೋಗಬೇಡ. ಏನ್ ಮಾಡ್ಬೇಕು ಅಂತಂದ್ರೆ ಇವು ಮನುಷ್ಯನ ಶತ್ರುಗಳು, ಇವೇ ಮನುಷ್ಯನ ಶತ್ರುಗಳು, ಆಚೆ ಎಲ್ಲೋ ಇರಲ್ಲ. ದುಶ್ಮನ್ ಕಹಾಯ ಅಂತಂದ್ರೆ ಬಗಲ್ ಮೇಯ ಅಂತ ಹೇಳೋರು. ಗಂಗಳ ಸಂಧಿನಲ್ಲೇ ಇರ್ತಾನೆ, ಶತ್ರು ಎಲ್ಲೋ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿಷಯಗಳು ಇಂದ್ರಿಯಗಳೇ ನಮಗೆ ದೊಡ್ಡ ಶತ್ರುಗಳು. ಆದ್ರಿಂದ ಚೆನ್ನಾಗಿ ಅನುಷ್ಠಾನ ಮಾಡುವ ಪರಧರ್ಮಕ್ಕಿಂತಲೂ ಗುಣವಿಲ್ಲವ ಸ್ವಧರ್ಮವೇ ಶ್ರೇಯಸ್ಕರವಾದದ್ದು. ಇದೊಂದು ಬಹಳ ಮುಖ್ಯವಾದಂತ ವಾಕ್ಯ. ಪರಧರ್ಮ ಸ್ವಧರ್ಮ, ಪರಧರ್ಮ ಸ್ವಧರ್ಮ. ನಾನೇನೇನೋ ಅನ್ಕೊಂಡಿದ್ದೆ, ಭಗವಂತ ನನ್ನನ್ನ ಈ ಗುಂಪಲ್ಲಿ ಹುಟ್ಟಿಸ್ಬಿಟ್ಟಿದ್ದಾನೆ. ನಾನು ಆ ಗುಂಪಲ್ಲಿ ಇದ್ದಿದ್ರೆ ಏನೇನು ಮಾಡಿದಿವೆ ಗೊತ್ತಾ? ಇದು ಬೇಡ, ನಿನಗೊಂದು ಸ್ಥಾನ ಕೊಟ್ಟಿದ್ದಾನೆ. ನಾನು ಆ ಡಿಗ್ರಿ ಪಾಸ್ ಮಾಡ್ಬಿಟ್ಟಿದ್ರೆ ಏನೇನು ಮಾಡಿವ್ನೋ ಅವನು ಅಸ್ಮಾನವನೇ, ನಾನು ಇನ್ನೂ ಜಾಸ್ತಿ ಮಾಡ್ತಿದ್ದೆ. ನನಗೆ ಬರೇ ಈ ಡಿಗ್ರಿ ಕೊಟ್ಬಿಟ್ಟ. ಒಂದು ಡಿಗ್ರಿ ಕೊಟ್ಟವನಲ್ಲ, ಡಿಗ್ರಿನೇ ಇದ್ದವ್ರು ಎಷ್ಟು ಜನ ಅವ್ರೆ? ಡಿಗ್ರಿ ಅಂತ ಅಂದ್ರೆ ಪದವಿ, ವಿದ್ಯಾಭ್ಯಾಸದಲ್ಲಿ ಒಂದು ಪದವಿ, ಅದಕ್ಕೊಂದು ಸ್ಥಾನ. ಅದನ್ನ ನೀನು ಏನ್ ಕೊಟ್ಟಿದ್ದಾನೆ? ಅದನ್ನ ಸ್ವಧರ್ಮ ನನಗೊಂದು ಕೊಟ್ಟಿದ್ದಾನೆ, ನಮಗೆ ಆಶ್ರಮ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಶ್ರವಣ ಮಾಡು ಅಂತ ಕೊಟ್ಟಿದ್ದಾನೆ. ನಾವೆಲ್ಲ ಇಲ್ಲಿ ಸೇರ್ಬೇಕು ಅಂತ ಭಗವಂತನ ಪ್ರೇರಣೆ ಆಗಿದೆ. ಯಾರೇನು ಇನ್ವಿಟೇಷನ್ ಕೊಟ್ಟು ಬಲವಂತವಾಗಿ ಯಾರನ್ನು ಕರ್ಕೊಂಬೋಗಿ ಅಂತ ಎಲ್ಲೂ ಹೇಳಿಲ್ಲ. ನಮ್ಮ ಸ್ವಇಚ್ಛೆಯಿಂದ ಇಲ್ಲಿ ಭಾಗವಹಿಸ್ಬೇಕು ಅಂತ ನಮ್ಮ ಪ್ರಾರಬ್ಧದಲ್ಲಿ ಕೊಟ್ಟಿದೆ. ನಾವು ಇವತ್ತು ಸೇರಿದ್ದೀವಿ, ಅದರಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದು ನಮ್ಮ ಸ್ವಧರ್ಮ. ಯಾವ್ದೋ ಹಂಚಿನ ಆಶ್ರಮದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ದೊಡ್ಡ ಆಶ್ರಮ ಸಿಕ್ಕಿದ್ರೆ ಚೆನ್ನಾಗಿತ್ತಲ್ಲ. ಅವತ್ತೆಲ್ಲೋ ಹೋಗಿದ್ದು ಆಶ್ರಮದಲ್ಲಿ ಹೋಗಕ್ಕಾಗಬೇಕಲ್ಲ, ದಿನ ಅಲ್ಲಿ ಅದು ಸೇರ್ಬೇಕಲ್ಲ. ಏನೇನೋ ಅನ್ಕೋ. ಇದು ಪರಧರ್ಮದ ಕತೆ ಬೇಡ. ಎಲ್ಲ ಹೋಗ್ತೀವಿ, ಯಾವ್ದೋ ದೊಡ್ಡ ಒಂದು ಜಾಗದಲ್ಲಿ ನೋಡ್ತೀವಿ, ಇಂಥದೇ ನಮಗೂ ಇದು ಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅಂದ್ರೆ ಅದು ಪರಧರ್ಮ. ನಿನಗೆ ಸ್ವಧರ್ಮ, ನಿನಗೊಂದು ಮನೆ, ನಿನಗೊಂದು ಸಂಸಾರ, ನಿನಗೊಂದು ಜೀವನ, ಅದರ ಬದುಕಕ್ಕೊಂದು ವ್ಯವಸ್ಥೆ. ಇದರಲ್ಲಿ ನೀನು ತೃಪ್ತಿ ಪಡುವ. ತೃಪ್ತಿ, ಸ್ವಯಂ ತೃಪ್ತಿ, ಆತ್ಮ ತೃಪ್ತಿ ಎಲ್ಲೋ ಬರ್ತದೆ, ಎಲ್ಲೋ ಓಡೋಗ್ತದೆ ಅನ್ನೋದಲ್ಲ. ಇದರಲ್ಲಿ ತೃಪ್ತನಾಗಿರೋ. ಸ್ವಧರ್ಮದಲ್ಲಿ ಸತ್ತರೂ ಒಳ್ಳೆಯದೆ. ಯಾವ್ದಿದೆಯೋ ಅದರಲ್ಲೇನೆ ನೀನು ಮುಕ್ತಾಯ ಆಗ್ತದೆ ಅಂತಂದ್ರು ಅದಕ್ಕೆ ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ.
ಪರಧರ್ಮವು ಭಯಂಕರವಾದದ್ದು, ಪರಧರ್ಮ ಸರಿ ಇಲ್ಲ ಅಂತ ಹೇಳ್ತಾರೆ. ಅರ್ಜುನ ಕೇಳ್ತಾನೆ, ವಾರ್ಷ್ಣೇಯ, ತನಗೆ ಇಷ್ಟವಿಲ್ಲದಿದ್ದರೂ ಬಲವಂತವಾಗಿ ಯಾವುದರಲ್ಲೂ ಪ್ರೇರೇಪಿತನಾಗಿ ಬಲಾತ್ಕಾರದಿಂದ ಮನುಷ್ಯನು ಪಾಪವನ್ನು ಮಾಡುತ್ತಾನೆ, ಆ ಪ್ರಬಲ ಶಕ್ತಿ ಯಾವುದು? ಇದೊಂದು ಬಹಳ ಮುಖ್ಯವಾದಂತ ಪ್ರಶ್ನೆ. ದುರ್ಯೋಧನನಿಗೆ ಗೊತ್ತಿಲ್ವಾ ತಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ? ಖಂಡಿತ ಗೊತ್ತು. ಆದ್ರೆ ಅವನದೊಂದು ದೌರ್ಬಲ್ಯ ಅಹಂಕಾರ. ಒಂದು ಹೆಜ್ಜೆ ಮುಂದಿಟ್ಟ ಅಂತ ಅಂದ್ರೆ ಯಾವುದೇ ಕಾರಣದಿಂದ ಹಿಂದಕ್ಕೆ ಬರತಕ್ಕಂತ ಮನಸ್ಸು. ಛಲದಲ್ಲಿ ವಿಕ್ರಮ ಯಾರು ಅಂತ ದುರ್ಯೋಧನ ಅಂದ್ರೆ ಅವನೊಂದು ಪದನೇ ಇದೆ, ಛಲದೋಳು ದುರ್ಯೋಧನ ಅಂತ ಹೇಳ್ತಾರೆ. ಛಲಕ್ಕೆ ನಿಂತ ಅಂದ್ರೆ ಯಾವುದೇ ಕಾರಣದಿಂದ ಹಿಂದೆ ಬರತಕ್ಕಂತ ವ್ಯಕ್ತಿ. ರಾವಣನಿಗೆ ಗೊತ್ತಿರ್ಲಿಲ್ವಾ ಅವ್ರು ಮಾಡ್ತಾ ಇರೋ ತಪ್ಪು ಅಂತ? ಎಷ್ಟು ಜನ ಹೇಳ್ತಾರೆ. ಮಂಡೋದರಿ ಅಂತೂ ಹೆಜ್ಜೆಗೂ ಬಿಡದಂಗೆ ಹೇಳ್ತದೆ. ಅರ್ಥ ಆಗ್ಲಿಲ್ವ? ಅವನೇನು ಸಾಮಾನ್ಯನ? ಮಹಾಬ್ರಾಹ್ಮಣ, ಎಲ್ಲ ಓದಿರ್ತಕ್ಕಂತ ಅವನು, ಮಹಾಶಿವಭಕ್ತ. ಗೊತ್ತಿಲ್ವಾ ಮಾಡ್ತಾ ಇರೋ ತಪ್ಪು ಅಂತ? ಗೊತ್ತೇ ಗೊತ್ತು. ಅವನದು ಒಂದು ದೌರ್ಬಲ್ಯ, ಹೆಜ್ಜೆ ಮುಂದಿಟ್ಟಿದ್ದೀನಿ, ಈಗ ನಾನು ಸೀತೆಯನ್ನ ತಗೊಂಡು ವಾಪಸ್ ಕೊಟ್ಟು ಸರೆಂಡರ್ ಆಗೋತಕ್ಕಂಥದ್ದು. ಅಂದ್ರೆ ನಾನು ಅಲ್ಲಿ ಕ್ಷಮಾಪಣೆ ಕೇಳ್ತಕ್ಕಂಥ ಪರಿಸ್ಥಿತಿ ನಂದಲ್ಲ. ಈ ರೀತಿ ರಾವಣನ ಬಿಡಿ, ದುರ್ಯೋಧನ ಬಿಡಿ, ನಮ್ಮ ಮನಸ್ಸುಗಳು ಮಾಡಲ್ವಾ? ಬೇಡ 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 ಅಂತ ಅನೇಕ ಬಾರಿ ಹೇಳ್ತೀವಿ. ಆ ಚೇಷ್ಟೆ ಬಿಡೋದೇ ಇಲ್ಲ ಮನಸ್ಸು. ಆ ಪರಿಸ್ಥಿತಿನ ಹಂಗೇ ಒತ್ತಿಸುತ್ತೆ. ಇದು ಯಾಕೆ ಅಂತ ಅರ್ಜುನ ಕೇಳ್ತಾ ಇದ್ದ. ಯಾಕೆ ಹಿಂಗ್ ಆಡ್ತದೆ? ನನ್ಗೆ ಗೊತ್ತಿದೆ ನಾನು ಮಾಡ್ತಾ ಇರೋ ತಪ್ಪು, ಮಾಡಬೇಡ ಮಾಡಬೇಡ ಅಂತ ಹೇಳ್ತೀನಿ, ಆದ್ರೂ ಅದು ಮಾಡ್ತಾನೆ ಇರ್ತದೆ. ಯಾಕಪ್ಪ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಬಹಳ ಸ್ವಾರಸ್ಯಕರವಾಗಿ ಉತ್ತರ ಕೊಡ್ತಾನೆ ಕೃಷ್ಣ ಪರಮಾತ್ಮ. ನಾಳೆ ಮುಂದುವರಿಸೋಣ. ಓಂ ಮಂಗಳಂ ಗುರುದೇವಾಯ ಮಹನೀಯಗುಣಾಬ್ಧೇ ಸರ್ವಲೋಕ ಶರಣ್ಯಾಯ ಸಾಧುರೂಪಾಯ ಮಂಗಳಂ. ಮಂಗಳಂ ಶ್ರೀ ಕುರುಕ್ಷೇತ್ರೇ ರಣಕ್ಷೋಣಿ ವಿಹಾರಣೆ ಪಾರ್ಥಸಾರಥಿ ರೂಪಾಯ ಗೀತಾಚಾರ್ಯಾಯ ಮಂಗಳಂ. ಶ್ರೀಕೃಷ್ಣ ಭಗವಾನ್ ಕಿ ಜೈ, ಸದ್ಗುರು ಮಹಾರಾಜ್ ಕಿ ಜೈ. ಜೈ ಜೈ ಹರ ನಮಃ ಪಾರ್ವತಿ ಪದೇ.